ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಚಾನೆಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಒಂದು ಸ್ಯಾರಿ ಹೌಲ್ನ ಮಾಡೋಣ ಅಂತ ಅನ್ಕೊಂಡಿದೀನಿ. ಮೀಶೋ ಇಂದ ಒಂದಷ್ಟು ಕಾಟನ್ ಸ್ಯಾರೀಸ್ ನ ತರಿಸಿದೆ. ಅಂಡ್ ಅದ್ರ ಜೊತೆಗೆ ಏನಂತ ಅಂದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗೋ ತರ ಕಾಟನ್ ಸ್ಯಾರೀಸ್ಗಾಗಿರ್ಬೋದು, ಫ್ಯಾನ್ಸಿ ಸ್ಯಾರೀಸ್ಗಾಗಿರ್ಬೋದು, ಇದು ಎಲ್ಲದಕ್ಕೂ ಮ್ಯಾಚ್ ಆಗೋ ತರ ಒಂದು ಬ್ಲೌಸ್ ನ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದೀನಿ. ಇದಂತೂ ಫುಲ್ ಅಫೋರ್ಡಬಲ್ ಆಗಿರುತ್ತೆ. ಅಂಡ್ ಈ ಸ್ಯಾರೀಸ್ ಎಲ್ಲ ಏನಿಲ್ಲ ಅಂದ್ರೂ ಒಂದು 600 ರೂಪೀಸ್ ಒಳಗೆ ಇರುತ್ತೆ. ಅಂಡ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ನನಗೆ ಲಿಂಕ್ ನ ಡೈರೆಕ್ಟ್ ಆಗಿ ಕಳ್ಸಕ್ ಆಗೋದಿಲ್ಲ, ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ಅಷ್ಟೇ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಲಿಂಕ್ ಸಿಕ್ಬಿಡತ್ತೆ. ಅಂಡ್ ಆಲ್ಸೋ ಒಂದು ಕ್ಲಿಯರ್ ಮಾಡ್ಬೇಕಿತ್ತು, ಯಾರೋ ಒಬ್ರು ನನಗೆ ಕಮೆಂಟ್ ಮಾಡಿದ್ರು, ಲೈಕ್ ಏನಂತ ಹೇಳಿ, ಇವರೆಲ್ಲ ಯೂಟ್ಯೂಬರ್ಸ್ ಎಲ್ಲ ಬರೀ ಮೋಸ ಮಾಡ್ತಾರೆ, ಇವ್ರು ತರ್ಸೋದೆಲ್ಲ ಪ್ರಾಡಕ್ಟ್ಸ್ ಒಂಥರ ಇರುತ್ತೆ, ನಮಗೆ ಕೊಡೋ ಪ್ರಾಡಕ್ಟ್ಸ್ ಒಂಥರ ಇರುತ್ತೆ ಅಂತ. ಸೊ ಆ ತರ ಮೋಸ ಮಾಡಿ ನಿಮ್ಮ ಹತ್ರ ನಾನೇನೋ ಇದ್ ಮಾಡಿ ನಾನೇನೋ ಇಲ್ಲಿ ಬದುಕಬೇಕಾಗಿಲ್ಲ. ಸೊ ನನಗೆ ಯಾರು ಕಮೆಂಟ್ ಮಾಡಿದಾರಲ್ಲ ಅವ್ರಿಗೆ ಮಾತ್ರ ನಾನು ಇದನ್ನ ರಿಪ್ಲೈ ಮಾಡ್ತಾ ಇದೀನಿ. ಯಾಕೆಂದ್ರೆ ಬೇಜಾರಾಯ್ತು, ಯಾರೋ ಯೂಟ್ಯೂಬರ್ಸ್ ಮಾಡ್ತಾರೆ, ಎಲ್ಲ ನೀವೆಲ್ಲ ಯೂಟ್ಯೂಬರ್ಸ್ ಹೇಳೋದೆಲ್ಲ ಹಿಂಗೆ ಅಂತ ಹೇಳಿದಾಗ ಯಾಕೆ ಸುಮ್ಮನೆ ನಮ್ಗೇನಾದ್ರೂ ತಿಕ್ಲ ನಿಮ್ಮನೇಲಿ ನಿಮಗೆ ಮೋಸ ಮಾಡ್ಬಿಟ್ಟು ನಾವೇನಾದ್ರೂ ಅದರಿಂದ ಪ್ರಾಫಿಟ್ ತಗೊಳ್ಳೋ ತರ ಏನಾದ್ರೂ ಇದ್ದಿದ್ರೆ ಓಕೆ ಬಿಡು ಅನ್ಬೋದು. ಅಥವಾ ಯಾವ್ದಾದ್ರು ಬೇರೆ ಆಪ್ಗಳಿಂದ ಅಥವಾ ನಿಮಗೆ ಗೊತ್ತಿಲ್ಲದೆ ಇರುವಂತ ಪೇಜ್ಗಳನ್ನ ನಂಗೆ ಸಜೆಸ್ಟ್ ಮಾಡಿದ್ರೆ ನೀವು ಅವಾಗ ನನಗೆ ಮೋಸ ಅಂತ ಹೇಳಿ, ಅಲ್ಲಿ ಕ್ಲಾತ್ ಸರಿ ಬಂದಿಲ್ಲ, ಅಥವಾ ನೀವು ದುಡ್ಡು ಪೇ ಮಾಡಿ ನಿಮಗೆ ಏನು ಕೊರಿಯರ್ ಬಂದಿಲ್ಲ, ಅಥವಾ ಈ ತರದ ಏನಾದ್ರೂ ಸಮಸ್ಯೆಗಳಾದ್ರೆ ನೀವು ಮೋಸ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅದ್ ಬಿಟ್ಬಿಟ್ಟು ನಾನು ನಿಮ್ಗೆಲ್ರಿಗೂ ಗೊತ್ತಿರೋದು ಮೀಶೋ ಆ್ಯಪು, ಫ್ಲಿಪ್ಕಾರ್ಟು ಈ ತರದ್ರಲ್ಲಿ ತರಿಸಿ ಹಾಲ್ನ ಮಾಡ್ತಾ ಇದೀನಿ ಅಷ್ಟೇನೆ. ಫಾರ್ ನನಗೂ ಒಂದೊಂದು ಯಾವ್ದಾದ್ರು ನೋಡಿರ್ತೀನಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೂ ಅದು ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ, ಅಥವಾ ನಾನೇನೋ ಯೂಸ್ಫುಲ್ ಥಿಂಗ್ಸ್ ಇರತ್ತೆ, ಇಷ್ಟ ಆಗತ್ತೆ, ಹೆಣ್ಮಕ್ಳಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ನನಗೆ ಒಂದು ಕಂಟೆಂಟ್ ಆಗಿ ನಾನು ವಿಡಿಯೋಸ್ನ ಮಾಡ್ತೀನಿ ಹೊರತು ನಿಮಗೆ ಯಾವುದೇ ರೀತಿ ಮೋಸ ಮಾಡ್ಬೇಕು ಅಂತ ಮಾಡ್ತಾ ಇರಲ್ಲ. ಅಂಡ್ ಏನಾಗುತ್ತೆ, ಕೆಲವೊಂದ್ಸತಿ ನಾನು ಹಾಕಿದಾಗ ಲಿಂಕ್ ಕೊಡಿ ಅಂತ ತುಂಬಾ ಸತಿ ಕೇಳ್ತಾ ಇರ್ತೀರಾ. ಸೊ ಅದಕ್ಕೆ ಏನ್ ಮಾಡಿರ್ತೀನಿ, ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ಅದ್ ಬಿಟ್ಬಿಟ್ಟು ಸುಮ್ನೆ ಬಂದು ಮೋಸ, ನನ್ಗೂ ಅಷ್ಟೇ, ನಾನು ಮೀಶೋದಲ್ಲೇ ಬುಕ್ ಮಾಡೋದು. ಸೀರಿಯಸ್ಲಿ ನೋಡಿ, ಇಲ್ಲೂ ನಿಮ್ಗೆ ಯಾವ್ದು ಮೀಶೋ ಅಂತ ಯಾವ್ದು ಇದ್ರ ಮೇಲೆ ಬರ್ದಿಲ್ಲ. ಮೀಶೋ ಇಂದ ನನ್ಗೂ ಡೈರೆಕ್ಟ್ ಆಗಿ ಬಂದಿರೋದು. ನಿಮ್ಗೂ ಅದೇ ಲಿಂಕ್ ಅಲ್ಲಿ ಹೊತ್ತಿದ್ರೆ ನೀವು ಅದೇ ಪ್ರಾಡಕ್ಟ್ಗೆ ಹೋಗ್ತಿರೋ ಬಿಟ್ಟು ಬೇರೆ ಇನ್ನೆಲ್ಗೂ ತಗೊಳಕ್ ಆಗಲ್ಲ. ಬೇರೆ ಯಾವ್ದೋ ಆನ್ಲೈನ್ ಪ್ಲಾಟ್ಫಾರ್ಮ್ ಹೇಳಿ ನಿಮ್ಗೆ ಮೋಸ ಮಾಡಿ ನಿಮ್ಮಿಂದ ದುಡ್ಡೆಲ್ಲ ತಗೊಂಡು ನಾನು ಮನೆ ಕಟ್ಟಿಲ್ಲ ಅಥವಾ ಇನ್ನೊಂದೇನೋ ಮಾಡಿಲ್ಲ, ಸುಮ್ನೆ ಬಂದ್ಬಿಟ್ಟು ಯಾರೋ ಮಾಡಿದ್ರು ಏನೋ ಹೇಳಿದ್ರು ಅಂತ ಬಂದ್ಬಿಟ್ಟು ಎಲ್ಲಾ ಯೂಟ್ಯೂಬರ್ಸ್ ದಯವಿಟ್ಟು ಆತರ ಮಾತಾಡ್ಬೇಡಿ. ಅಂಡ್ ಯಾರು ಮಾಡಿರ್ತಾರೋ ಅವ್ರ ವಿಡಿಯೋ ಹೋಗಿ ನೀವು ಕಮೆಂಟ್ ಮಾಡಿ, ನನ್ನ ವಿಡಿಯೋಗೆ ದಯವಿಟ್ಟು ಬಂದು ಕಮೆಂಟ್ ಮಾಡ್ಬೇಡಿ. ಯಾಕೋ ಬೇಜಾರಾಯ್ತು ಅದನ್ನ ನೋಡಿ. ನಾನು ಏನ್ ಮೋಸ ಮಾಡಿದೀನಿ, ಮೋಸ ಮಾಡಿ ಯಾರ ಹತ್ರನಾದ್ರೂ ಏನಾದ್ರು ತಿಂದಿದ್ರೆ ಓಕೆ ಫೈನ್, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೋದಿತ್ತೇನೋ, ಮಾತಾಡಬಾರ್ದು ಅನ್ಕೊಂಡೆ. ಆ ತರ ಮಾತಾಡಿಲ್ಲ ಅಂದ್ರೆ ಮೇ ಬಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ ಅನ್ನೋ ತರ ಫೀಲ್ ಆಗುತ್ತೆ. ನಾನು ಏನು ಮೋಸ ಮಾಡಿಲ್ಲ, ಏನು ಇಲ್ಲ ಯಾರಿಗೂ. ಅಂಡ್ ಏನ್ ಹೇಳ್ತೀನಿ, ನನಗೆ ಕಮೆಂಟ್ ಮಾಡಿ ಯಾರು ಕೇಳಿದ್ರು, ನಾನು ಹಿಂಗಿದೆ ಕ್ವಾಲಿಟಿ ಅಂತ ಹೇಳಿದ್ರು ಪರ್ಸನಲ್ ಆಗಿ ನನಗೆ ಕಮೆಂಟ್ ಮಾಡ್ತೀರಾ. ಸೊ ನಾನು ಅವಾಗ್ಲೂ ಹೇಳಿರ್ತೀನಿ, ನಿಮ್ಗೆ ಒಂದ್ಸತಿ ರೇಟಿಂಗ್ಸ್ ನೋಡಿ ಅಂಡ್ ನಿಮಗೆ ಇಷ್ಟ ಆದ್ರೆ ತಗೊಳ್ಳಿ ಅಂತ. ಎಲ್ಲರಿಗೂ ಎಲ್ಲಾದ್ರೂ ಇಷ್ಟ ಆಗ್ಲೇಬೇಕು ಅಂತ ಇಲ್ಲ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನನಗೇನೋ ಒಂದ್ ಇಷ್ಟ ಆಗುತ್ತೆ ಅಂದ್ರೆ ಅದು ನಿಮ್ಗೆ ಇಷ್ಟ ಆಗ್ಲೇಬೇಕು ಅಂತ ಇಲ್ಲ. ಸೊ ನಿಮ್ಗೂ ಇಷ್ಟ ಆಯ್ತಾ, ನನ್ಗೆ ಇಷ್ಟ ಆಗಿದ್ದು, ನಿಮಗ್ ಬೇಕು ಅನ್ಸುತ್ತೆ ತಗೊಳ್ಳಿ ಅಂತ ಹೇಳಿ ನಾನು ಅಷ್ಟೇ ಮಾಡೋದು. ಅದ್ ಬಿಟ್ಬಿಟ್ಟು ನಾನು ಪರ್ಸನಲಿ ಎಲ್ರಿಗೂ ತಗೊಳ್ಳಿ ಅಂತ ಹೇಳಲ್ಲ. ನಿಮಗೆ ಬೇಕಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂತ ಮೆನ್ಷನ್ ಮಾಡೋದು ಅದಕ್ಕಷ್ಟೇನೆ. ಅದ್ ಬಿಟ್ಬಿಟ್ಟು ನಾನು ಅದರಿಂದ ಏನೋ ನಾನು ಮಾಡ್ಬಿಟ್ಟಿದೀನಿ, ಏನೋ ದೊಡ್ಡದು ನಾನು ಮನೆ ಕಟ್ಬಿಟ್ಟಿದೀನಿ ಅಂತ ಎಲ್ಲ ಇಲ್ಲ. ದಯವಿಟ್ಟು ನೀವು ಮಿಸ್ಗೈಡ್ ಆಗೋದಲ್ದೆ ಬೇರೆಯವ್ರಿಗೂ ಅದನ್ನ ಮಿಸ್ಗೈಡ್ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇನೆ. ಯಾಕೋ ತುಂಬಾ ಬೇಜಾರಾಯ್ತು, ಅದಕ್ಕೆ ನಾನು ಹೇಳಲೇಬೇಕು ಅನ್ನಿಸ್ತು ನನಗೆ, ಅದಕ್ಕೆ ಹೇಳ್ದೆ ಅಷ್ಟೇ. ಮೇ ಬಿ ಅವ್ರ ಕಮೆಂಟ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ನಾನು ಸ್ಕ್ರೀನ್ ಶಾಟ್ ಹಾಕೋಣ ಅಂತ ಮೊನ್ನೆ ಹುಡುಕ್ತಾ ಇದ್ದೆ, ಕಮೆಂಟ್ ಕೂಡ ಡಿಲೀಟ್ ಮಾಡಿದ್ದಾರೆ. ಇಟ್ಸ್ ಓಕೆ, ಅವ್ರು ನನ್ನ ಸಬ್ಸ್ಕ್ರೈಬರ್ಸೋ ಅಥವಾ ಸಬ್ಸ್ಕ್ರೈಬರ್ ಅಲ್ವೋ ನನಗೆ ಅದು ಮ್ಯಾಟ್ರ್ ಆಗಲ್ಲ. ಮೇ ಬಿ ಅವ್ರು ನನ್ನ ಸಬ್ಸ್ಕ್ರೈಬರ್ ಆಗಿರೋದಿಲ್ಲ, ಯಾಕೆಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಆ ಥರ ಕಮೆಂಟ್ ಹಾಕಲ್ಲ, ನನಗೆ ನಿಜ ಗೊತ್ತು. ಅಂಡ್ ನನಗೆ ಯಾರು ಕೇಳಿದ್ರು ನಾನು ಹೇಳ್ತೀನಿ, ನಿಮ್ಗೆ ಮೀಶೋದಲ್ಲಿ ಡೈರೆಕ್ಟ್ ಲಿಂಕ್ ಸಿಗುತ್ತಲ್ವಾ, ಅವಾಗ ನಿಮಗೆ ರೇಟಿಂಗ್ಸ್ ನೋಡಿ ಕೆಳಗಡೆ, ಅವು ಬೇರೆಯವ್ರ ರೇಟಿಂಗ್ಸ್ ನೋಡಿ ನಿಮಗೆ ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ದಯವಿಟ್ಟು ತಗೋಬಿಡಿ ಆಯ್ತಾ. ಸೊ ಅದನ್ನೆಲ್ಲ ಬಿಟ್ಟು ಈಗ ಹಾಲ್ನ ಸ್ಟಾರ್ಟ್ ಮಾಡೋಣ. ನಾನು ಈ ಸತಿ ಒಂದು 4-5 ಅಷ್ಟೇ ತರಿಸಿರೋದು ಕಾಟನ್ ಸೀರೆಗಳನ್ನ ತರಿಸಿದೀನಿ. ಓಕೆನಾ, ಹೇಗಿದೆ ಏನು ಅಂತ ತೋರಿಸ್ತೀನಿ. ಅಂಡ್ ಆಮೇಲಿಂದ ವೇರ್ ಮಾಡಿ ತೋರಿಸ್ತೀನಿ. ಓಕೆನಾ, ಸೊ ಫಸ್ಟ್ ಯಾವ್ಯಾವ ತರ ಸೀರೆ ತರಿಸಿದೀನಿ ಅಂತ ತೋರಿಸ್ತೀನಿ.
ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇದು ರೆಡ್ ಕಲರ್. ಇದು ತುಂಬಾ ಚೆನ್ನಾಗಿದೆ, ಒಂಥರ ಹೆಂಗೆ ಅಂದ್ರೆ ಈ ಸಮ್ಮರ್ಗೆಲ್ಲ ಉಡೋದಿಕ್ ತುಂಬಾ ಚೆನ್ನಾಗಿದೆ. ಅಂಡ್ ಟೆಂಪಲ್ ವೇರ್ಗೆಲ್ಲ ಇದು ತುಂಬಾನೇ ಚೆನ್ನಾಗಿದೆ ಗೊತ್ತಾ. ರೆಡ್ ಕಲರ್ ಅಲ್ಲಿ ಬರುತ್ತೆ, ಟ್ಯಾಸಲ್ಸ್ ಕೂಡ ಇದೆ ನೋಡ್ಬೋದು. ಆಲ್ ಓವರ್ ಸ್ಯಾರಿ ನಿಮ್ಗೆ ಪ್ಲೇನೇ ಇರುತ್ತೆ. ಬಟ್ ಕೆಲವೊಬ್ರಿಗೆ ಇದು ಇಷ್ಟ ಆಗುತ್ತೆ ಅಥವಾ ಇಷ್ಟ ಆಗಲ್ಲ. ಕೆಲವೊಬ್ರು ತುಂಬಾ ಕಾಟನ್ ಸ್ಯಾರೀಸ್ ವೇರ್ ಮಾಡ್ತಾರೆ. ಅಂಡ್ ಇತ್ತೀಚೆಗೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ, ಏನು ಫೋಟೋಶೂಟ್ಗೆಲ್ಲ ಇವಾಗ ಹಳೆ ಕಾಲದ ತರ ಎಲ್ಲ ಫೋಟೋಶೂಟ್ ಮಾಡಿಸ್ತಾ ಇರ್ತೀರಲ್ವಾ. ಸೊ ಹಾಗೆಲ್ಲ ಉಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಈ ಸ್ಯಾರೀಸು. ಅಂಡ್ ಇದೆಲ್ಲ ಏನಿಲ್ಲ ಅಂದ್ರೂ ಒಂದು 400 ರುಪೀಸ್ ಇದೆ. ಇದು 400 450 ಮೇ ಬಿ ಇರಬೇಕು. ಈ ಒಂದು ಸ್ಯಾರಿ ರೆಡ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿ ಲೈಕ್ ಟೆಂಪಲ್ಗೆ ಆಗಿರ್ಬೋದು, ಬೇಸಿಗೆಗಾಲದಲ್ಲೆಲ್ಲ ಉಡೋಕೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಇದಕ್ಕೆ ಮ್ಯಾಚಿಂಗ್ ಆಗಿ ಈ ತರ ಬ್ಲೌಸ್ ಕೊಟ್ಟಿದ್ದಾರೆ. ಈ ಬ್ಲೌಸ್ ಅಲ್ಲಿ ಹೆಂಗಿದೆ ಅಂದ್ರೆ ಫುಲ್ಲು ಎಲ್ಲ ಪೇಂಟಿಂಗ್ ತರ ಬರುತ್ತಲ್ಲ ಆ ತರ ಡಿಸೈನ್ಸ್ ಇದೆ ಇದರಲ್ಲಿ. ಹಳೆ ಕಾಲದ್ದು ಮನೆ ಆ ತರದೆಲ್ಲ ಚೆನ್ನಾಗಿ ಮ್ಯಾಚ್ ಆಗತ್ತೆ ನೋಡಿ ಇವೆರಡಕ್ಕೂ. ಬ್ಲೌಸ್ ಚೆನ್ನಾಗಿದೆ ಅಲ್ವಾ. ಸೊ ಈ ತರ ಸ್ಯಾರೀಸ್ ಎಲ್ಲ ತರಿಸಿಟ್ಕೊಂಡು ಇದಕ್ಕೆ ಮ್ಯಾಚ್ ಆಗೋ ತರ ಬ್ಲೌಸ್ ನ ತರಿಸಿದೀನಿ. ಯಾಕೆಂದ್ರೆ ಎಲ್ಲದಕ್ಕೂ ಸುಮ್ನೆ 400 ರುಪೀಸ್ ಕೊಟ್ಟಿರ್ತೀವಿ. ಈಗ ಇದಕ್ಕೆ 300 350 ರುಪೀಸ್ ಕೊಟ್ಟು ಮತ್ತೆ ಬ್ಲೌಸ್ ಹೊಲ್ಸೋದ್ಕಿಂತ ಬೇರೆ ಬ್ಲೌಸ್ ನ ಎಲ್ಲದಕ್ಕೂ ಒಂದೇ ಮ್ಯಾಚ್ ಆಗೋ ತರ ಬ್ಲೌಸ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಬ್ಲೌಸ್ ನ ಕೂಡ ತರಿಸಿದೀನಿ. ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಅಂಡ್ ನೆಕ್ಸ್ಟ್ ಒನ್ ಈ ಕಲರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಸ್ಯಾರಿ ಚೆನ್ನಾಗಿ ಬರುತ್ತೋ ಇಲ್ವೋ, ಅಂಡ್ ತುಂಬಾ ಲೇಟ್ ಇತ್ತು ಡೆಲಿವರಿ ಕೂಡ. ನಾನು ಇದನ್ನ ನಿಮಗೆ ತೋರ್ಸಕ್ ಆಗುತ್ತೋ ಇಲ್ವೋ ಅಂತ ಅನ್ಕೊಂತಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಅದೃಷ್ಟವಶ ಇದು ಸಿಕ್ತು, ಬೇಗನೆ ಸಿಕ್ತು, ನೆನ್ನೆ ಬಂತು ನನಗೆ. ಅಂಡ್ ನೋಡಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಗೊತ್ತಾ. ಫುಲ್ ಪಿಂಕ್ ಕಲರ್ ಸ್ಯಾರಿ, ಅದಕ್ಕೆ ಸೆರ್ಗಿಗೆ ಮೇ ಬಿ ಈ ತರ ವೈಟ್ ಬಂದಿದೆ. ನಾನು ಓಪನ್ ಮಾಡಿ ಉಟ್ಟಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಕಾಣಿಸುತ್ತೆ ಅಂತ. ಅಂಡ್ ಟ್ಯಾಸಲ್ಸ್ ಕೂಡ ವೈಟ್ ಮತ್ತೆ ಪಿಂಕ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಸೀರೆ, ಮೆತ್ತಗಿದೆ. ಶೆಕೆಗಾಲಕ್ಕೆಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಸೀರೆಗಳು. ಸೊ ಇದು ದೇವಸ್ಥಾನಕ್ಕೆ ಅಥವಾ ಏನಾದ್ರು ವಿಡಿಯೋ ಶೂಟ್ ಮಾಡ್ತಾ ಇದ್ದೀರಾ ಅಥವಾ ಏನಾದ್ರು ಇದು ಪ್ರೀ ವೆಡ್ಡಿಂಗ್ ಶೂಟ್ಸ್ ಗಳಿಗೆ ಏನಕ್ಕಾದ್ರೂ ಬೇಕು ಅಂದ್ರೂ ಕೂಡ ನೀವು ಈ ತರದ್ನ ಆರಾಮಾಗಿ ಆರ್ಡರ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಸೀರೆ, ಇದು ತುಂಬಾ ಜನ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡ್ತಾ ಇರ್ತಾರೆ, ನೀವು ನೋಡಿರ್ತೀರಾ. ಅಂಡ್ ಇದು ತುಂಬಾ ಚೆನ್ನಾಗಿದೆ, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಸ್ಲೀವ್ಲೆಸ್ ಬ್ಲೌಸ್ ಎಲ್ಲ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದು ಕಾಟನ್ ಸ್ಯಾರೀಸ್. ಇದರಲ್ಲಿ ನಿಮ್ಗೆ ತುಂಬಾ ಕಲರ್ ಆಪ್ಷನ್ಸ್ ಮತ್ತೆ ಪ್ರಿಂಟ್ ಆಪ್ಷನ್ಸ್ ಎಲ್ಲ ಇದೆ. ಕಲರ್ ಆಪ್ಷನ್ಸ್ ಇಲ್ಲ ಇದರಲ್ಲಿ, ಮೇ ಬಿ ಪ್ರಿಂಟ್ ಆಪ್ಷನ್ಸ್ ಇದೆ. ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ಅನ್ಸುತ್ತೆ. ಇದು ಬ್ಲೂ ಕಲರ್ ನೋಡಿ, ಚೆನ್ನಾಗಿದೆ ಅಲ್ಲ. ನಂಗಿದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಸ್ಯಾರೀಸ್. ಒಂಥರ ಈ ಟೆಂಪಲ್ ವೇರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರೀಸ್. ಮತ್ತೆ ಫೋಟೋ ಶೂಟ್ಸ್ಗೆಲ್ಲ ತುಂಬಾ ಜಾಸ್ತಿ ಯಾವ್ದಿದು ಸ್ಯಾರಿ ಅನ್ನೋ ತರ ಅನ್ಸ್ಬೇಕು, ಆ ತರಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡೋದಕ್ಕೆ ಹಿಂಗ್ ಅನ್ಸುತ್ತೆ. ಇವನ್ನೆಲ್ಲ ಹುಟ್ಟಿ ನೀಟಾಗಿ ಜಿವೆಲ್ಸ್ ಎಲ್ಲ ಮ್ಯಾಚ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದು ಬ್ಲೂ ಕಲರ್ ಸ್ಯಾರಿ, ಇದಕ್ಕೆ ರನ್ನಿಂಗ್ ಬ್ಲೌಸೇ ಬಂದಿದೆ. ಇದರಲ್ಲಿ ಏನು ಸಪರೇಟ್ ಬ್ಲೌಸ್ ಅನ್ನೋದೇನು ಕೊಟ್ಟಿಲ್ಲ, ಓಕೆನಾ. ಸೊ ನೆಕ್ಸ್ಟ್ ಒನ್, ಇದು ವೈಟ್ ಕಲರ್ ವಿತ್ ಬ್ಲೂ ಮತ್ತೆ ರೆಡ್ ಮಿಕ್ಸ್, 3 ಕಲರು ಮಿಕ್ಸ್ ಆಗಿದೆ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಯಾರಿ. ತುಂಬಾ ಸಾಫ್ಟ್ ಸ್ಯಾರಿ ಇದು. ವೈಟ್ ಕಲರ್ ಎಲ್ಲ ಉಡಕ್ ಇಷ್ಟಪಡೋರ್ಗೆ ಇದು ನೋಡಿ. ಅಂಡ್ ಏನ್ ಗೊತ್ತಾ, ಈಗ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ಇದಕ್ಕೆಲ್ಲ ವೈಟ್ ಕಲರ್ ಸ್ಯಾರೀಸ್ಗಳನ್ನ ಉಡ್ತಿರ್ತೀವಿ. ಅಂಡ್ ಯಾವಾಗ್ಲೂ ವೆಕೇಶನ್ಸ್ ಕೊಡೋದಕ್ಕೆಲ್ಲ ಈ ತರ ಬಜೆಟ್ ಫ್ರೆಂಡ್ಲಿಯಲ್ಲಿ ಹುಡ್ಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಸ್ಯಾರೀಸ್, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ವೇರ್ ಮಾಡೋದಿಕ್ ನಾನಂತೂ ಕಾಯ್ತಾ ಇದ್ದೀನಪ್ಪ, ಹೆಂಗ್ ಕಾಣಿಸುತ್ತೆ ಏನು ಅಂತ ಹೇಳ್ಬಿಟ್ಟು. ಇದಂತೂ ತುಂಬಾ ಚೆನ್ನಾಗಿದೆ. ಇದಕ್ಕೂ ರನ್ನಿಂಗ್ ಬ್ಲೌಸೇ ಬಂದಿದೆ. ಇದಕ್ಕೆ ಸಪರೇಟ್ ಬ್ಲೌಸ್ ಪೀಸ್ ತರ ಏನು ಇಲ್ಲ. ಪಿಂಕ್ ಕಲರ್ಗೂ ಅಷ್ಟೇ ರನ್ನಿಂಗ್ ಬ್ಲೌಸ್ ಇದೆ. ರೆಡ್ಡಿಗೆ ಮಾತ್ರ ಸಪರೇಟ್ ಬ್ಲೌಸ್ ಬಂದಿರೋದು ಅಷ್ಟೇನೆ. ಚೆನ್ನಾಗಿದೆ ಅಲ್ಲ ಸ್ಯಾರೀಸ್. ಕಾಟನ್ ಸ್ಯಾರೀಸ್ ಅಂತೂ ಯಾರಿಗ ಇಷ್ಟ ಆಗಲ್ಲ ಹೇಳಿ. ತುಂಬಾನೇ ಮೃದುವಾಗಿರುತ್ತೆ, ಶೆಕೆ ಆಗಲ್ಲ. ಫಸ್ಟ್ ಥಿಂಗ್ ಅದು ತುಂಬಾನೇ ಆರಾಮ್ಸೆ ಆಗಿ ಫೀಲ್ ಮಾಡ್ಬೋದು. ಸೊ ಹಾಗಾಗಿ ಈ ಸ್ಯಾರೀಸ್ ನಂಗೆ ತುಂಬಾ ಇಷ್ಟ ಆಯ್ತು ಪರ್ಸನಲಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಲಾಸ್ಟ್ ಗೆ ತೋರಿಸ್ತಾ ಇದೀನಿ ಇವತ್ತು ಬ್ಲೌಸ್. ಅದ್ ನಾನು ಹೇಳಿದ್ನಲ್ಲ, ಎಲ್ಲಾ ಸ್ಯಾರೀಸ್ಗೂ ಆರಾಮಾಗಿ ಮ್ಯಾಚ್ ಮಾಡ್ಕೊಳ್ಳೋ ಅಂತ ಬ್ಲೌಸ್ ಇದು. ಸೊ ಸುಮ್ಮನೆ ಈಗ ಇಷ್ಟೊಂದು ಸ್ಯಾರೀಸ್ ತಗೊಂಡಿದ್ದೀನಿ. ಈ ಸ್ಯಾರಿಗೆಲ್ಲ ಏನು ಎಲ್ಲದಕ್ಕೂ ಬ್ಲೌಸ್ ಹೊಲಿಸ್ತಾ ಕೂತ್ರೆ ಏನಾಗೋದು ಗೊತ್ತಾ, ಸುಮ್ಮನೆ ದುಡ್ಡು ವೇಸ್ಟ್ ಸೀರಿಯಸ್ಲಿ. ಯಾಕೆ ಅಂದ್ರೆ 1-2 ಸತಿ ಉಡ್ತೀವಿ, ಆಮೇಲಿಂದ ಬೇಡ ಅಂತ ಬಿಸಾಕ್ತಿವಿ. ಯಾವ ಸೀರೆ ಅದು 10,000 ರೂಪಾಯಿ ಎಲ್ಲ 20,000 ರೂಪಾಯಿ ಕೊಟ್ಟು ಸೀರೆ ತಗೊಂಡ್ರು, ಮದ್ವೆದೆಲ್ಲ ನಾವು ಕಾಸ್ಟ್ಲಿ ಸೀರೆ ತಗೋತೀವಿ. ಅದನ್ನೆಲ್ಲ ತಗೊಂಡ್ರು ನಾವೇನ್ ಮಾಡ್ತೀವಿ, 1-2 ಸತಿ ಉಡ್ತೀವಿ, ಆಮೇಲೆ ಅದನ್ನಲ್ಲೇ ಮೂಲೆಗೆ ಎಸಿತೀವಿ, ಇಲ್ಲ ಮಕ್ಳಿಗೆ ಏನೋ ಒಂದಂತ ಮಾಡಿಸ್ತೀವಿ. ಸೊ ಅದ್ರ ಬದಲು ಈ ತರ ಆರಾಮ್ಸೆ ನೀವೊಂದು ಸಪ್ರೇಟ್ ಬ್ಲೌಸ್ ತಗೊಂಡ್ರೆ ಸಾಕು. ಸಿ ಎಷ್ಟು ಚೆನ್ನಾಗಿದೆ ಇದು, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಫ್ ನೀವೀಗ ಇದನ್ನ ಆಲ್ಟ್ರ್ ಕೂಡ ಮಾಡಿಸ್ಕೋಬಹುದು, ಓಕೆನಾ. ನಿಮ್ಗೆ ಅಡ್ಜಸ್ಟಬಲ್ ಕೂಡ ಇರುತ್ತೆ, ಒಳಗಡೆ ಆಲ್ಟ್ರ್ ಮಾಡಿಸ್ಕೋಬಹುದು. ಅಂಡ್
ಇದ್ರ ಮೇಲ್ಗಡೆ ಪ್ಯಾಡೆಡ್ ಬ್ಲೌಸ್ ಆಗಿರೋದ್ರಿಂದ ಚೆನ್ನಾಗಿ ಕೂರುತ್ತೆ ನಿಮ್ಗೆ. ಈ ತರ ಸ್ಯಾರೀಸ್ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಹಿಂದಗಡೆ ಡೀಪ್ ಕೂಡ ಅಷ್ಟೇ ಚೆನ್ನಾಗಿದೆ. ಡೀಪ್ ನಾನು ಸ್ವಲ್ಪ ದೊಡ್ಡದ ಆರ್ಡರ್ ಮಾಡ್ಬಿಟ್ಟಿದೀನಿ ಅನ್ಸುತ್ತೆ. ಮೇ ಬಿ ಇದನ್ನ ಆರ್ಡರ್ ಮಾಡಿಸ್ಬೇಕು ನಾನು. ಇದು ಕೆಳಗಡೆ ಬಂದ್ಬಿಟ್ಟು ಈ ತರ ಫ್ರಿಲ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಬ್ಲೌಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಬ್ಲೌಸ್. ಇದನ್ನೇ ಹಾಕಿ ನಿಮ್ಗೆ ಈ ಸ್ಯಾರೀಸ್ನೆಲ್ಲ ಸ್ಟೈಲ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಏನು ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ ನಾನು ಇನ್ನು ಸೀರೆ ಹುಟ್ಟ ಮೇಲೆ ಗೊತ್ತಾಗುತ್ತಲ್ವಾ. ಬಟ್ ನೋಡಕ್ಕೆ ಮುಟ್ಟಾಕದಕ್ಕೆಲ್ಲ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಎಲಿಗೆಂಟ್ ಆಗಿನೇ ಇದೆ. ಮೇ ಬಿ ಕಾಟನ್ ಸ್ಯಾರಿ ಅಲ್ವಾ, ಅದು ಹಾಗೆ ಇರುತ್ತೆ, ಅದ್ರಲ್ಲಿ ಬೇರೆ ಏನು ಇಶ್ಯೂಸ್ ಇರಲ್ಲ ಅಂತಾನೆ ಅನ್ಕೊಂಡಿದೀನಿ. ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ. ಸೀರೆಗಳೆಲ್ಲ ನೆನ್ನೆನೋ ಮೊನ್ನೆನೋ ಬಂದಿದ್ದು, ಇವತ್ತು ವಿಡಿಯೋಸ್ ಮಾಡ್ತಾ ಇದೀನಿ ಅಷ್ಟೇನೆ. ಅಂಡ್ ಇದ್ರಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಎಲ್ಲ. ಬ್ಲೌಸ್ದು ಸಿಂಪಲ್ ಆಗಿ ನೀವು ಕಾಟನ್ ಸ್ಯಾರಿ ಉಡ್ಬೋದು. ಆಮೇಲೆ ಫ್ಯಾನ್ಸಿ ಸೀರೆಸ್ಗಳು ಯಾವ್ದಾದ್ರು ಇದ್ರೆ ಇದು ಅದಕ್ಕೂ ಮ್ಯಾಚ್ ಮಾಡ್ಕೋಬಹುದು. ಆಮೇಲೆ ಇದ್ರಲ್ಲಿ ಕಲರ್ಸ್ ಆಪ್ಷನ್ಸ್ ಕೂಡ ತುಂಬಾ ಇದೆ, ನಿಮ್ಗೆ ಯಾವ ಕಲರ್ ಆದ್ರೂ ತಗೋಬಹುದು. ಸೊ ಇದು ಬ್ಲೌಸ್. ಸೊ ಇದನ್ನೆಲ್ಲ ನಿಮ್ಗೆ ಟ್ರೈ ಮಾಡಿ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ನನ್ಗೆ ಏನು ಅಂತ ಹೇಳ್ಬಿಟ್ಟು. ಓಕೆನಾ. ಅಂಡ್ ಏನಂತ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಯಾವ ತರ ಹಾಲ್ ಬೇಕು ಅಂತ ಹೇಳಿ ನನಗೆ. ಲೈಕ್ ಜ್ಯುವೆಲ್ಸ್ ಬೇಕಾ, ಸ್ಯಾರೀಸ್ ಬೇಕಾ, ಕುರ್ತಾಸ್ ಬೇಕಾ, ಈ ತರ ಯಾವ ತರ ಬ್ಲೌಸ್ ಪೀಸಸ್, ಮತ್ತೆ ಏನಾದ್ರು ಆರಿ ವರ್ಕ್ ಬ್ಲೌಸ್ ಪೀಸಸ್ ಇಂದ ಏನಾದ್ರು ಮೀಶೋ ಇಂದ ನಿಮ್ಗೆ ಇದ್ ಬೇಕು ಅಂತ ಹೇಳಿದ್ರೆ, ಹಾಲ್ ಬೇಕು ಅಂತಂದ್ರೆ ಹೇಳಿ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಸೊ ಬನ್ನಿ ಫಟಾಫಟ್ ಅಂತ ಟ್ರೈ ಮಾಡ್ಬಿಟ್ಟು ಹೆಂಗಿದೆ ಅಂತ ನೋಡ್ತಾ ಬರೋಣ. ಸೊ ದಟ್ಸ್ ಇಟ್ ಟುಡೇಸ್ ಬ್ಲಾಗ್. ನಿಮ್ಗೆ ಎಲ್ರಿಗೂ ಈ ಸೀರೆ ಕಲೆಕ್ಷನ್ಸ್ ಇಷ್ಟ ಆಗಿರುತ್ತೆ, ಸೀರೆ ಹಾಲ್ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಡ್ ಇದ್ರದ್ದೆಲ್ಲದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.